ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಲಸಂದೆಕಾಯಿಯ ಹುಳಿ ಸಾರನ್ನ ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ನೀವು ರಸನ ತೆಗೆದು ಹಾಕ್ಕೋಬೋದು. ಈ ರೀತಿ 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಇವಾಗ ನಾನು ನೀರಿಗೆ ಒಂದು 3 ಲೋಟ ನೀರನ್ನ ಸೇರಿಸ್ಕೊಂಡು ಕುಕ್ಕರ್ಗೆ ಅದಕ್ಕೆ ಹಸಿ ಅಲಸಂದೆಕಾಯಿ ಬಿಡಿಸಿಟ್ಕೊಂಡಿರೋಂಥದ್ದು ಒಂದು 1/4 kg ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ನಾನು ಆಲೂಗೆಡ್ಡೆ ಬದನೆಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೀವು ಹೀರೆಕಾಯಿ ಹಾಗೆ ಕ್ಯಾರೆಟ್ ಹುರುಳಿಕಾಯಿನೂ ಬೇಕಿದ್ದರೆ ಸೇರಿಸ್ಕೋಬೋದು. ಆಲೂಗೆಡ್ಡೆ ಬದನೆಕಾಯಿ ಅಂತೂ ಬೇಕೇ ಬೇಕು. ಇದು ಹಾಕೋದ್ರಿಂದ ಇದ್ರ ರುಚಿನೇ ಬೇರೆಯಾಗಿರುತ್ತೆ. ಇವಾಗ 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ, ಸಣ್ಣ ಗಾತ್ರದ್ದು. ಹಾಗಾಗಿ 3 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಬೇಳೆ ಸಾರು ಪುಡಿನ ಹಾಕ್ಕೊಳ್ತಿದ್ದೀನಿ. 2.5 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಸಿಲು ಕೂಗಿಸ್ಕೊಳ್ತೀನಿ. ಇದಕ್ಕೆ ಉಪ್ಪೇನು ಹಾಕೋದು ಬೇಡ. ನಾವು ರುಬ್ಕೊಂಡಿರೋಂತಹ ತೆಂಗಿನಕಾಯಿ ಹಾಗೆ ಹುಣಸೆಹಣ್ಣು ಈರುಳ್ಳಿ ಏನಿದೆ ಅದನ್ನು ಹಾಕುವಾಗ ನಾವು ಹಾಕಿದ ನಂತರ ಕೊನೆಯಲ್ಲಿ ಉಪ್ಪನ್ನ ಹಾಕ್ಕೊಳ್ಳೋದು. ಇವಾಗ 1-2 ಕಡ್ಡಿ ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಸಿಲು ಕೂಗಿಸ್ಕೊಂಡಿದ್ದೀನಿ. ಇವಾಗ ಕೂಗಿದಾಗಿದೆ ನೋಡಿ, ಇಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ರುಬ್ಕೊಂಡಿರೋಂತಹ ತೆಂಗಿನಕಾಯಿ ಈರುಳ್ಳಿ ಹಾಗೆ ಹುಣಸೆಹಣ್ಣನ್ನ ರುಬ್ಕೊಂಡಿದ್ದೆ. ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆನ ಸೇರಿಸಿ ರುಬ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನ ಸೇರಿಸ್ಕೊಂಡು ಹಾಕ್ಕೊಂಡು ನಮಗೆ ತೆಳುವಾಗಿ ಬೇಕು ಅಥವಾ ಗಟ್ಟಿಗೆ ಬೇಕು ಸಾರನ್ನ ಅದಕ್ಕೆ ಮಾಡ್ಕೊಳ್ಳೋದು. ಅದಾದ ನಂತರ ನಾನಿಲ್ಲಿ ಇದಕ್ಕೆ ಕುದಿ ಬರುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತೀನಿ. ಹಾಗೆ ಒಗ್ಗರಣೆನ ಮಾಡ್ಕೊಳ್ತೀನಿ. ಅನ್ನ ಮುದ್ದೆಗೆ ತುಂಬ ರುಚಿಕರವಾಗಿರುತ್ತೆ. ನಾವು ಮಸಾಲೆ ಸಾರು ಮಾಡೋದ್ರ ಜೊತೆಗೆ ಈ ರೀತಿಯೂ ಮಾಡ್ಕೋಬೋದು. ಇದನ್ನು ಒಣಕಾಳಲ್ಲಿ ವಡೆ ಹಾಗೆಯೇ ಸಾಂಬಾರುಗಳನ್ನು ಮಾಡ್ಕೊಳ್ತೀವಿ. ಹಾಗೆ ಮೊಳಕೆ ಕಟ್ಟಿನೂ ಇದನ್ನು ಬಳಸ್ಕೊಳ್ತೀವಿ. ವಡೆ ಅಂತೂ ಇದರಲ್ಲಿ ಈ ಅಲಸಂದೆಕಾಯಲ್ಲಿ ಹಸಿ ಅಲಸಂದೆಕಾಯಲ್ಲೂ ಮಾಡ್ಬೋದು. ಹಾಗೆ ಒಣ ಅಲಸಂದೆಕಾಳನ್ನು ನಾವು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಅದನ್ನು ಸೋರ್ಲಾಕಿ ಒಣಗಿಸ್ಕೊಂಡು ಇಲ್ಲಲ್ಲಾದ್ರೂ ಇದನ್ನು ಬೇಳೆನ ಮಾಡಿಕೊಡ್ತಾರೆ, ಅಥವಾ ರಾಗಿ ಕಲ್ಲಲ್ಲಾದ್ರೂ ಬೇಳೆನ ಮಾಡಿಕೊಂಡು ಸಿಪ್ಪೆ ಹೊಟ್ಟೋಗುತ್ತೆ. ಇಲ್ಲ ಅಂತಂದರೆ ಹಾಗೇ ಬೇಳೆ ಮಾಡಿಕೊಂಡ್ರೂ ಅದನ್ನು ನೆನೆ ಹಾಕಿ ಸಿಪ್ಪೆ ತೆಗೆದು ವಡೆನ ಮಾಡ್ಕೋಬೋದು. ತುಂಬ ರುಚಿಕರವಾಗಿರುತ್ತೆ. ಇವಾಗ ನಾನು ಇದಕ್ಕೆ ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಂದು 3-4 ನಿಮಿಷ ಬೆಂದ ನಂತರ ಅಲಸಂದೆಕಾಯಿ ಉಪ್ಪು ಹಿಡ್ಕೊಂಡಾದ ನಂತರ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ತೀನಿ. ಒಗ್ಗರಣೆನ ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಇವಾಗ ನಾನು ಒಂದು ಒಗ್ಗರಣೆ ಪಾತ್ರೆನ ಇಟ್ಕೊಂಡು 1 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಹಾಗೆಯೇ ಹಿಂಗನ್ನು ಸೇರಿಸ್ಕೊಳ್ತೀನಿ. ಆನಂತರ ಬೆಳ್ಳುಳ್ಳಿ, 1 ಒಣಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನೂ ಹಾಕ್ಕೊಂಡು ಒಗ್ಗರಣೆನ ಮಾಡಿ ಸಾಂಬಾರಿಗೆ ಸೇರಿಸ್ಕೊಳ್ತೀನಿ. ಇಷ್ಟು ಮಾಡಿದ್ರೆ ಹಸಿ ಅಲಸಂದೆಕಾಯಿನ ಹುಳಿ ಸಾರು ರೆಡಿಯಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೇಗೆ ಬಂತು ಅಂತ ಒಮ್ಮೆ ಮಾಡಿ ನೋಡಿ ತಿಳಿಸಿ. ಧನ್ಯವಾದಗಳು.